ಆತ್ಮೀಯರೇ, ಇಲಿಗಳ ಕಾಟ ಬಹುತೇಕ ಎಲ್ಲ ಮನೆಯಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಇಲಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಜನರು ವಿವಿಧ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಇದು ಕಲಿಗಾಲವಲ್ಲ, ಇದು ಇಲಿಗಾಲ. ಎಲ್ಲವನ್ನು ಚೆಲ್ಲಾಪಿಲ್ಲಿ ಮಾಡಿ ಮನದ ವಾತಾವರಣವನ್ನು ಕದಡುವ ಇಲಿಯನ್ನು ಹಿಡಿಯಲು ಬರುತ್ತಿದ್ದಾನೆ ಇಲಿರಾಯ. ಇದೋ IMA ಕಾಸರಗೋಡು ಸಾದರಪಡಿಸುವ ಕನ್ನಡ ಮಿಶ್ರಿತ ಹಾಸ್ಯಮಯ ಕಿರು ನಾಟಕ ಇಲಿ ಪುರಾಣ. ಮೂಲ ಕೃತಿ ಆಲ್ವಿನ್ ಆಂಧ್ರದೇ ಮಂಗಳೂರು. ನಿರ್ದೇಶನ ಡಾಕ್ಟರ್ ಜನಾರ್ದನ ನಾಯ್ಕ್ CH ಕಾಸರಗೋಡು. ಭಾಗವಹಿಸುವವರು ಡಾಕ್ಟರ್ ಮಾಯಾ S ಮಲ್ಯ, ಡಾಕ್ಟರ್ ಕಾಸಿಂ T, ಡಾಕ್ಟರ್ ಜನಾರ್ದನ ನಾಯ್ಕ್ CH ಕಾಸರಗೋಡು. ತಾಂತ್ರಿಕ ಸಹಾಯ ಸತೀಶ ಕಾಸರಗೋಡು. ಇಗೋ ಇಲಿ ಪುರಾಣ. ರೇಖಕ್ಕ, ಈ ಮನೆ ಕೆಲಸ ಮುಗಿಯೋದೇ ಇಲ್ಲ ಗೊತ್ತಾ? ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದು ಸಾಕಾಯ್ತು ನಂಗೆ. ಕೆಲಸ ಬೆಳಗಿಂದ ಸಂಜೆ ತನಕ ಮುಗಿಯೋದೇ ಇಲ್ಲ. ನಿಮ್ಗೊಂದು ಗುಡ್ ನ್ಯೂಸ್ ಗೊತ್ತಾ? ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ ಗಲ್ಫಿಂದ. ಇವತ್ತು ಬರ್ತಾ ಇದ್ದಾರೆ. 3 ವರ್ಷ ಆಯ್ತು. ಅವ್ರಿಗಂತೂ ಮನೆ ಯಾವಾಗ್ಲೂ ಕ್ಲೀನ್ ಇರಬೇಕು. ಅದಕ್ಕೋಸ್ಕರ ನೋಡಿ ಬೇಗ ಇವ್ರು ಮಧ್ಯಾಹ್ನದೊಳಗೆ ಮುಟ್ಬೋದು. ಫ್ಲೈಟ್ ಮುಟ್ಟಿದ್ರೆ ಬೇಗ ಬರ್ತಾರೆ. ನೋಡೋಣ. നഫീദത്ത, നിങ്ങളുടെ വീട്ടിലെ എലി ഉണ്ടോ? എൻ്റെ വീട്ടിൽ എന്തെങ്കിലും ഒരു 100 എലി ഉണ്ടാവും. എനിക്കിത് മതിയായി. ಯಾರಾയാലും ഒരു എലി പിടിക്കുന്ന ആളുണ്ടെങ്കിൽ പറഞ്ഞോളൂ. എന്തെല്ലാം വെച്ചിട്ട് നോക്കി മറന്നല്ല, ഒന്നുമില്ല. 100ന്റെ അധികം എലി ഉണ്ടാവും എൻ്റെ വീട്ടില്. എൻ്റെ ഭർത്താവിനും കരീനല്ലേ, അവർക്ക് നല്ല വൃത്തി വേണം. ഇപ്പൊ ഈ ആള് വന്നിട്ട് അയാള് ചൊടിയായെങ്കിലേ ನಮ್ಮೂರಲ್ಲಿ ಇಷ್ಟರವರೆಗೆ ಇಲಿ ಹಿಡಿಯೋರಂತ ಯಾರು ಇರ್ಲಿಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಜನ್ನಣ್ಣ. ಹಾ, ಕುಂದಾಪುರದಲ್ಲಿ ನನ್ನ ಇಲಿರಾಯ ಅಂತ ಕರೀತಾರೆ. ಅದಕ್ಕೆ ನಾನು ಇಲ್ಲಿ ಎಲ್ಲಿ ನಿಮ್ಮನ್ನು ನೋಡ್ಲಿಲ್ಲ. ಚಟ ಅಂತ ಕರೀತಾರೆ. ಹೌದೇ? ಹಾ, ಇಲ್ಲಿ ಉಂಟು ನಿಮ್ಮಲ್ಲಿ? ಹಾ, ಇಲ್ಲಿ ಇರ್ಬೇಕು. ತುಂಬಾ ವಾಸನೆ ಉಂಟು ಇಲ್ಲಿ. ಅದು ಇಲ್ಲಿ ಉಂಟು, ಇಲ್ಲಿ ತುಂಬಾ ಉಂಟು ಇಲ್ವಾ? ಉಂಟು. ನೀವೇನು ಇಲಿ ಹಿಡಿಯೋರಾ? ಕಾಣುದಿಲ್ವಾ? ನಾನು ಇಲ್ಲಿ ಹಿಡಿಯೋವಾ? ಇಲಿ ಹಿಡಿಯೋದು ಹೇಗೆ ಹಿಡಿತೀರಾ ಇಲಿಯನ್ನು? ನೋಡಿ, ಇಲ್ಲಿ ಪೆಟ್ಟಿಗೆ ಉಂಟು, ಇಲ್ಲಿ ಪತ್ತಾಯ ಉಂಟು, ಬೆಕ್ಕು ಉಂಟು, ಎಲ್ಲ ಹಿಡಿತೇನೆ. ಇಲ್ಲಿ ಹಿಡಿತೇನೆ, ಮುಂಗುಸಿ ಹಿಡಿತೇನೆ, ಹಾವು ಹಿಡಿತೇನೆ, ಎಲ್ಲ ಹಿಡಿತೇನೆ. ಅದು ಬೆಕ್ಕು ಬೇಕಾ? ಬೇಡ 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 ಬೇಡ, ನಂಗೆ ಬೆಕ್ಕು ನೋಡಿದ್ರೆ ಆಗುದಿಲ್ಲ, ಇಲಿ ನೋಡಿದ್ರೆ ಏನು ಬೇಡ. ನೀವು ಇಲಿ ಹಿಡಿಯೋರಲ್ವಾ? ಈ ಒಂದು ಬೆಕ್ಕು ಸಾಕಿ ಇಲಿ ಇರುವುದಿಲ್ಲ. ಒಂದು ಬೆಕ್ಕಿಗೆ 500 ರೂಪಾಯಿ. ನಂಗೆ ಬೆಕ್ಕು ಬೇಡ, ಇಲಿಯೂ ಬೇಡ. ನಮ್ಮ ಮನೆಯಲ್ಲಿ ಒಂದು 100 ಇಲಿ ಆದ್ರೂ ಹಿಡಿದ್ಬೋದು. ನೀವು ಹಿಡಿದೀರಾ? ಬೇಡ ಬೇಡ, ನಂಗೆ ಇಲಿ ಚಂದ ಉಂಟು. ಬೇಡ, ನಂಗೆ ಯಾವ್ದು ನೀವು ತೋರಿಸುವುದು ಬೇಡ, ನಂಗೆ ಇಷ್ಟ ಇಲ್ಲ. ನಮ್ಮ ಯಜಮಾನ್ರು ದುಬೈಯಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಮನೆ ಕ್ಲೀನ್ ಆಗಿರ್ಬೇಕು. ನೀವು ಇಲಿ ಹಿಡ್ಕೊಡ್ತೀರಾ ಇಲ್ಲ ಹೇಳಿ? ಯಜಮಾನ್ರು ದೂರವ? ಹೌದು, ಗಲ್ಫ್ ಅಲ್ಲಿ ಇರೋದು, ದುಬೈಯಲ್ಲಿ ಇರೋದು. ಈ ಮನೆಯಲ್ಲಿ ಮಕ್ಕಳಿಲ್ಲಲ್ಲ? ಇಲ್ಲಿ ನೋಡಿ, ಮಕ್ಕಳಿದ್ದ ಮನೆ ಚಂದ ಇರುವುದಿಲ್ಲ. ಮಕ್ಕಳಿಲ್ಲದ ಮನೆ ಗಲೀಜಿರು. ನೋಡಿ, ಈ ಮನೆಯಲ್ಲಿ ಸಾಕು 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 ಸಾಕು. ನೀ ಇಲ್ಲಿ ಹಿಡಿತೀಯಾ ಇಲ್ಲ ಹೇಳು? ಅಲ್ಲ, ನಾನು ಇಲ್ಲಿ ಇಡ್ಲಿಕ್ಕೆ ಬಂದವ. ಇಲ್ಲಿ ಹಿಡಿತೇನೆ. ನಿಮ್ಮಲ್ಲಿ ಇಲ್ಲಿ ಎಷ್ಟು ಉಂಟು ನಾನು ಇಟ್ಕೊಳ್ತೇನೆ. ಖಂಡಿತ ಹಿಡಿತೇನೆ. ಖಂಡಿತ. ಒಂದೇ ಒಂದು ಇಲಿ ಬಾಕಿ ಮಾಡಬಾರ್ದು ಇಲ್ಲಿ. ಅಲ್ಲ, ನಿಮ್ಮ ಗಂಡ ದೂರವ? ಹೇಳಿದೆಲ್ಲ, ಅವರು ಗಲ್ಫ್ ಅಲ್ಲಿ ದುಬೈಯಲ್ಲಿ ಅಂತ.
ದುಬೈಯಲ್ಲಿ. ಹೌದು, ಅಲ್ಲಿ ಎಂತ ಮಾಡ್ತಾರೆ? ಅವರು ಮಾಲಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಇಲಿ ಹಿಡಿಲಿಕ್ಕೆ ಗೊತ್ತಿಲ್ವಾ? ನಂಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅದಕ್ಕೆಲ್ಲ ನಿಂಗೆ ಕರೆದಿರೋದು. ಹೌದಾ? ಹೌದು. ಅವರು ಇಲಿ ಹಿಡಿಯುವುದಿಲ್ಲ. ಅಲ್ಲಿ ಎಂತ ಕೆಲಸ? ನೀವ್ ಯಾಕೆ ಸುಮ್ಮನೆ ಎಂತೆಲ್ಲ ಮಾತಾಡುದು? ನೀವು ಇಲಿ ಹಿಡಿತೀರಾ ಇಲ್ಲ ಹೇಳಿ. ಇಲ್ಲಿ ಉಂಟಲ್ಲ, ಅದಕ್ಕೆ ಅವರನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ಮತ್ತೆ ಇಲ್ಲಿ ಇರುವುದಿಲ್ಲ. ನೀವೀಗ ಇಲಿ ಹಿಡಿತೀರಾ ಇಲ್ಲ ಹೇಳಿ. ಹಿಡಿತಾನೆ. ಹಾಗಿದ್ರೆ ಅವ್ರು ಬರೋ ಮುಂಚೆ ಇಲಿ ಹಿಡಿದು ತೋರಿಸ್ಬೇಕು. ಒಂದೇ ಒಂದು ಇಲಿ ಬಾಕಿ ಆದ್ರೆ ನಾನು 1 ಪೈಸಾನು ಕೊಡಲ್ಲ. ಎಷ್ಟು ಇಲಿ ಹಿಡಿಲಿಕ್ಕೆ? ನಾನು ಹಿಡಿದು ತೋರಿಸ್ತೇನೆ, ಮತ್ತೆ ಹೇಳ್ತೇನೆ ಎಷ್ಟು ರೂಪಾಯಿ ಆಗ್ತದೆ ಮತ್ತೆ ಹೇಳ್ತೇನೆ. ಹಿಡಿತೀರಲ್ಲ? ಖರ್ಚು ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ. ಆಯ್ತು ಹೋಗಿ. ಆಯ್ತು ಹೋಗಿ ಹಿಡಿ. ಹಿಡಿಲಲ್ಲ? ಹಾ ಬರ್ತೇನೆ. ಸುಮಾರುಂಟು. ಸುಮಾರು ಎಲ್ಲಿ ಉಂಟು? ಎಲ್ಲಿ ಉಂಟು? ಎಲ್ಲ ಆಯ್ತು, ಎಲ್ಲ ಹಿಡ್ದೆ. ಅಕ್ಕ, ಇಲ್ಲಿಯೇ ಇರೋದು. ಹೆಗ್ಗಣ ಕೂಡ ಉಂಟು, ಎಲ್ಲ ಉಂಟು. ಆಯ್ತು, ಬರ್ತೇನೆ. ನೀ ಎಣಿಸಿದ? ಲೆಕ್ಕ ಮಾಡಿ ಇಟ್ಕೊಂಡು ಒಂದೊಂದು ಲೆಕ್ಕ ಇಟ್ಟು ಒಂದೊಂದು ಹಾಕಿದೆ. ಎಷ್ಟಾಯ್ತು ಈಗ ಹೇಳಪ್ಪ? ಒಂದು ಇಲಿಗೆ 10 ರೂಪಾಯಿ ಬೇಕು. ಒಂದು ಇಲಿಗೆ 10 ರೂಪಾಯಿ. ಅಯ್ಯೋ, 1000 ರೂಪಾಯಿ ಹೇಳ್ತಾ ಇದ್ದಾನಲ್ಲಪ್ಪ, ಏನ್ ಮಾಡ್ಲಿ? ಖರ್ಚು ಹೇಳಿದ್ ನಾನು, ಅಯ್ಯೋ ಹೇಳಿದಲ್ಲ, ಇಲ್ಲಿಯ ಖರ್ಚು ಹೇಳಿದಕ್ಕ. ನಿಮ್ಮ ಮನೆಯಲ್ಲಿ ಇಲ್ಲಿಯೇ ಇರುದು, ಇಲ್ಲಿ ಮನೆ ಇದು. ಈಗ ಯಾರಪ್ಪ 1000 ರೂಪಾಯಿ ಕೊಡೋದು ನಿಮ್ಗೆ ಒಂದೊಂದಕ್ಕೆ? 1000ವಾ? ಒಂದು ಇಲಿಗೆ 10 ರೂಪಾಯಿ ಆದ್ರೆ 1000 ಹೇಗೆ ಆಗುದು? ನಿಮಗೆ ಲೆಕ್ಕ ಗೊತ್ತಿಲ್ಲ. ಒಂದು ಇಲಿಗೆ 10 ರೂಪಾಯಿ ಆದ್ರೆ ಒಂದು ಇಲಿಗೆ 10 ರೂಪಾಯಿ ಆದ್ರೆ 700 ರೂಪಾಯಿ ಆಗುದು. ಲೆಕ್ಕಳ ಗೊತ್ತಿದ್ಯಾ ಚಿನ್ನ? ಈ ಆಳು ಮಹಾವಿಡ್ಡಿ ಅಲ್ಲೋಪ್ಪ. ಈ ಆಳಕ್ಕೆ ಮಂಡನ ಹಾಕನ ಬಹಳ ಎಳ್ಪಾಣ. ಒಂದು ಇಲಿಗೆ 10 ರೂಪಾಯಿ ಆದ್ರೆ 700 ರೂಪಾಯಿ ಅಲ್ಲ ಆಗುದು? ಆಯ್ತು ಅದೇ ಜಾಸ್ತಿ ಆಯ್ತು. 700 ಜಾಸ್ತಿ ಆಯ್ತು. ಆಗಿರ್ಬೋದು, 100 ರೂಪಾಯಿ ಹೆಚ್ಚಾರ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. 500 ರೂಪಾಯಿಗೆ. 500 ರೂಪಾಯಿ? ಹೌದು, 500 ರೂಪಾಯಿ. 500 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. 700 ರೂಪಾಯಿ. 500 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ. 500 ರೂಪಾಯಿ ನನ್ನ ಬೆಕ್ಕಿಗೆ. ಆಯ್ತು, 600 ಕೊಡ್ತೀನಿ ಅಷ್ಟೇ. ಅದಾದ್ರೂ ಕೊಡಿ. ಇವತ್ತೆಂತ ಬೋಣಿ ಆಗ್ಲಿಲ್ಲ ಸಿಕ್ಕಿದ. ಸುಮಾರು ಪೈಸೆ ಉಂಟವೆ, ಪೈಸೆ ಸುಮಾರು ಉಂಟು. ಅದು ಬಾಕಿ ಅದ್ರಲ್ಲೇ ಎಣಿಸ್ಕೊ. 600 ರೂಪಾಯಿ ಉಂಟಾ ಇಲ್ಲ ಅಂತ ನೋಡು. 600 ರೂಪಾಯಿ ಇರ್ಬೋದಲ್ಲ? ಉಂಟು, ಎಣಿಸು. ನೋಡು. ಅದೇ ನಾನು ಬರ್ತೇನೆ. ಆಯ್ತು, ಲೆಕ್ಕ ಇರ್ಬೋದು. ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಇದೇನಿದು? ತಗೊಂಡೋಗ್ಬಿಡಿ. ಇದೇ ಇಲಿ ಅಂತ ನೀವು ಹೇಳಿದ್ದು. 100 ಇಲಿ ತೆಗ್ದಿದ್ದೀರಾ ಅಂತ ಹೇಳಿದ್ದು. ಇದು ತಗೊಂಡೋಗಿ. ಇದ್ಯಾಕೆ ಇಲ್ಲೇ ಬಿಡ್ತೀರಾ? ಅವ್ರು ಬರೋ ಟೈಮ್ ಆಯ್ತು. ನನಗೆ ಇಲಿ ಹಿಡಿಯುವ ಕೆಲಸ. ಹಾ, ನಾನು ಇಲಿ ಹಿಡ್ದೆ, ಮತ್ತೆ ಇಲಿ ಹಿಡ್ದೆ, ಬಿಟ್ಟೆ, ನಿಮಗೆ ಕೊಟ್ಟೆ, ಹಿಡ್ದು ಕೊಟ್ಟೆ, ಇಲಿ ಹಿಡ್ದು ಕೊಟ್ಟೆ. ನನ್ಗೇನು ಇಲಿ ಬೇಕು ಅಂತ ನಾನು ಹೇಳಿದ್ನ? ತೆಂಗಿನಕಾಯಿ ಮರದಿಂದ ತೆಗಿಯೋದು ಹೆಕ್ಕೋ ಕೆಲಸ ನಾನ್ ಮಾಡೋದು, ಆತರ ಅಲ್ವಾ ಇದು? ನನ್ನ ಕೆಲಸ ಇಲಿ ಹಿಡಿಯುವುದು ಮಾತ್ರ. ಇಲಿ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲಿ ಇಲ್ಲಿ ಬಿಡ್ಲೇಬೇಡಿ. ನಿಮ್ಗೆ ಕೆಲಸ ಇಲಿ ಹಿಡಿಯೋದು ಮತ್ತೆ ತಗೊಂಡೋಗೋದು, ಎರಡು ಕೂಡ. ಇಲ್ಲ, ನಾನು ಇಲಿ ಹಿಡಿಯೋವ, ಇಲಿರಾಯ ಜನ್ನನ್ನ ಗೊತ್ತಲ್ಲ, ಎಲಿಚೇಟನ್. ನಾನು ಇಲ್ಲಿ ಹಿಡಿದು ಮಾತ್ರ. ನಾನು ಇಲ್ಲಿ ಎಂತ ಮಾಡ್ಲಿ? ನನ್ಗೆ ಬೇಡ ಅಂತಲ್ವಾ ನಿನ್ನ ಕರೆದು ಮನೆ ಕ್ಲೀನ್ ಮಾಡಿಸಿದ್ದು? ನೀವು ಅದನ್ನು ಹೊರಗೆ ಬಿಡಿ.
ಹೊರಗೆ ಬಿಡಿ, ಅದು ಹೋಗ್ತದೆ. ಮತ್ತೆ ಜಾಸ್ತಿ ಆದ್ರೆ ನನ್ನನ್ನು ಕರೀರಿ, ನಾನು ಬರ್ತೇನೆ ಇಡಲಿಕ್ಕೆ. ಈಗ ಇಲ್ಲಿಂದ ತಗೊಂಡು ಹೋಗಪ್ಪ, ಅವ್ರು ಬರೋ ಟೈಮ್ ಆಯ್ತು. ಯಾಕೆ ಸುಮ್ಮನೆ ನನ್ನನ್ನು ಸತಾಯಿಸ್ತಿದ್ಯಾ? ಅದು ತಗೊಂಡು ಹೋಗ್ಬಿಡಪ್ಪ. ತೆಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಖರ್ಚು ಉಂಟಕ್ಕ. ಅಯ್ಯೋ, ಅದು ಸ್ವಲ್ಪ ಇವನು ನಾನು ಪೆದ್ದ ಅನ್ಸಿದೀವ, ನನ್ನನ್ನ ಪೆದ್ದ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೊಟ್ರೆ ನಾನು ತೆಕೊಂಡು ಹೋಗ್ತೇನೆ. ಎಷ್ಟು ಕೊಡ್ಬೇಕು ಹೇಳಪ್ಪ? ಒಂದು ಇಲಿಗೆ 5 ರೂಪಾಯಿ. ಪುನಃ 500 ರೂಪಾಯಿ ಕೊಡ್ಬೇಕಾ ಇವನಿಗೆ? 500 ಹೇಗೆ ಆಗುದು? ಒಂದು ಇಲಿಗೆ 500 ರೂಪಾಯಿ. ಇವ್ರ ಲೆಕ್ಕ ಗೊತ್ತಿಲ್ಲ, ಇದು ಎಲ್ಲಿರೋದು ಈಗ? ನಾನು ಹೇಳಿಕೊಡ್ತೇನೆ ನೋಡಿ. ಒಂದು ಇಲಿಗೆ 5 ರೂಪಾಯಿ, ಒಂದು ಇಲಿಗೆ 5 ರೂಪಾಯಿ. ಸುಮ್ನೆ ನೀನು ಸಮಯ ಕಳಿಬೇಡಪ್ಪ, ಬೇಗ ತಗೊಂಡು ಹೋಗಪ್ಪ. ಒಂದು ಇಲಿಗೆ 5 ರೂಪಾಯಿ ಆದ್ರೆ 300 ಅಲ್ಲ ಆಗುದು. ಇವರು 500 ಹೇಳ್ತಾ ಇದ್ದಾರಲ್ಲ. ಇವನ್ಗೆ ಲೆಕ್ಕ ಗೊತ್ತಿಲ್ಲ, 300 ಅಂತೆ. ಡೋಂಗಿ ಮಾಡ್ತಾರ ಅಂತ. ಜಾಸ್ತಿ ಆಯ್ತು 300 ರೂಪಾಯಿ. 200 ಕೊಡ್ತಾ ಇದ್ದೀನಿ. ಇಲ್ಲ ಇಲ್ಲ, 200. ನನಗೆ ಅದು ಎಂತ ಮಾಡ್ಬೇಕು, ನನಗೆ ಹಿಡಿಯುವ ಕೆಲಸ ಅಲ್ಲ. 250 ಲಾಸ್ಟ್. ಇಲ್ಲಿಂದ ತಗೊಂಡು ಹೋಗ್ತಾ ಇದೀಯ. ಆದ್ರೂ ಕೊಡಿ, ತಿಕ್ಕಿದಷ್ಟ ಆಯ್ತಲ್ಲ. ಇನ್ನು ಬೋಣಿ ತಿಕ್ಕಿದ್ಯಾ ಗೊತ್ತಾಯ್ತಲ್ಲ. ಅದು ಕೊರ್ಪರೆ ಪೈಸೆ ಉಂಟು ಸುಮಾರು. ತಗೊಂಡು ಹೋಗ್ಬಿಡಪ್ಪ ಇಲ್ಲಿಂದ, ಬೇಗ ಸರಿ ಉಂಟಲ್ಲ, ಎಣಿಸ್ಕೋ. ಇದು ಸರ್ಕಾರ ನಿಲ್ಲಿಸಿ ಬೇಗ ಬೇಗ ಹೋಗ್ಬೇಕಪ್ಪ, ಬೇಗ ಹೋಗ್ಬೇಕು. ಅವ್ರು ಬರೋ ಟೈಮ್ ಆಯ್ತಪ್ಪ, ಹೋಗ್ಬೇಕು ಇಲ್ಲಿಂದ. ಎಲ್ಲ ಕ್ಲೀನ್ ಆದ್ರೆ ಅವ್ರಿಗೆ ಖುಷಿ ಆಗತ್ತೆ. ಮನೆ ಸರಿ ಉಂಟು, ಇಲ್ಲೇ ಇಲ್ಲ. ಮತ್ತೆ ಊಟ ಆಯ್ತಾ? ಊಟ ಮಾಡೋಣ, ಅದೆಲ್ಲ ನಾವು ಮಾಡ್ತೀವಿ. ನೀವು ಬೇಗ ಇಲ್ಲಿಂದ ಹೋಗಪ್ಪ. ಅಲ್ಲ, ಈಗ ಇಲಿ ಹಿಡಿದಿದ್ಯಾ, ಉಪಕಾರ ಮಾಡಿದ್ಯಾ, ಇಲ್ಲಿಂದ ತಗೊಂಡೋಗಿ ಇನ್ನು ಸ್ವಲ್ಪ ಜಾಸ್ತಿ ಉಪಕಾರ ಮಾಡ್ಬಿಡಿ. ಹೇಗೋ ಹಣ ಕೊಟ್ಟಿದ್ದೀನಿ, ಬೇಗ ಹೋಗ್ಬಿಡಪ್ಪ. ತೆಕೊಂಡು ಹೋಗ್ತೇನೆ. ಹಬ್ಬ. ಅಯ್ಯೋ, ನಂದು ಅಡಿಗೆ ಆಗ್ಲಿಲ್ಲ. ಇವನ್ ಜೊತೆನೇ ಆಯ್ತು ನನ್ನ ಸಮಯ. ನಾನು ಹೋಗ್ತೀನಿ, ಅಡಿಗೆ ಮಾಡ್ತೀನಿ. ಇವ್ರು ಬರೋ ಟೈಮ್ ಆಯ್ತು ಬೇರೆ. പോയത് അപ്പൊ ഇന്നുപോലാണ്ട് മുൾപ്പ ബുടുക്കത്ത ചില പൈസ തിക്കണ്ടി അതെ ಎರಡ ಪಾನೋ ಆನೆಲ್ಲ ಬಂಗಾರ ತೆಪ್ಪು ಎಲ್ಲಿ ಇಪ್ಪುನೆ ನಾನು ಬರ್ತೇನೆ ಅಂತ ಹೇಳಿದ್ನಲ್ಲ, ನಾನು 3 ಗಂಟೆಗೆ ಬರ್ತೇನೆ ಅಂತ ರೀಚ್ ಆಗ್ತೇನೆ ಅಂತ ಹೇಳಿದ್ನ. ಯಾರ ನೀನು? ನೀವು ಯಾರು? ಕಳ್ಳಂತರ ಇಲ್ಲಿ ನೀವು ಕಳ್ಳರಾಗಿದ್ದೀರಿ. ಹೋಗ್ತಾ ಇದೀಯ ನೋಡಿ ನೀನು. ಯಾವುದು ಇದು? ಇದಾ ಇಲ್ಲೆಲ್ಲ ನೋಡ್ಲಿಲ್ಲಲ್ಲ ನೀನು. ನನ್ನ ಮರ ಎಂತ ಇದು ಕಟ್ಟದಲ್ಲಿ ಎಲ್ಲ ಎಂತದು ನಿಮ್ದು? ಇದು ಬೆಕ್ಕು ಮಾರೋದು, ಬೆಕ್ಕು ಉಂಟು. ಇದು ಮತ್ತೆ ಇಲಿ ಮಾರೋದು, ಇಲಿ ಉಂಟು. ಇಲಿ ಮಾರುದಾ? ಹಾ. ಇದೆಂತ ಮರ? ಇಲ್ಲಿ ಯಾರಾದ್ರೂ ಮಾರ್ತಾರ? ನೀವು ಯಾರು? ನಾನು ಈ ಮನೆ ಯಜಮಾನ. ಗೊತ್ತಿಲ್ವಾ ನಿನಗೆ? ನೀವು ಈ ಮನೆ ಯಜಮಾನ್ರ? ಹೌದು, ನಾನು ಈ ಮನೆ ಯಜಮಾನ. ನೀವೆಲ್ಲ ದೂರದಲ್ಲಿ ದಬೆ ಎಲ್ಲೆಲ್ಲೋ ಇದ್ದೀರಲ್ಲ? ಹೌದು, ನಾನು ಗಲ್ಫಿಂದ ಬಂದದ್ದು ಈಗ. ಅದೆಲ್ಲಿ? ಗಲ್ಫ್ ಗೊತ್ತಿಲ್ವಾ ನಿನಗೆ? ದೂರ, ಫ್ಲೈಟ್ ಅಲ್ಲಿ ಬರಬೇಕು. ಫ್ಲೈಟ್ ನಲ್ಲಿ? ಹೌದು. ಅದೆಂತದ್ದು? ವಿಮಾನ ಕೇಳಿದ್ಯಾ ನೀನು ಮೇಲೆ ಹಾರೋದು? ಹಾ, ಮೊದ್ಲು ಕೇಳಿದ್ದೇನೆ. ಪುಷ್ಪಕ ವಿಮಾನ ಎಲ್ಲ. ಪುಷ್ಪಕ ವಿಮಾನ ಅಲ್ಲ ಮಾರ, ಇವನಿಗೆ ಎಂತ ಗೊತ್ತಿಲ್ಲ ಇವನಿಗೆ. ಅಲ್ಲ, ನಾವು ಮೇಲೆ ಆಕಾಶದಲ್ಲಿ. ಆಕಾಶದಲ್ಲಿ ವಿಮಾನ ಆಡ್ತದೆ, ವಿಮಾನದಲ್ಲಿ ನಾನು ಬಂದದ್ದು. ನೀವು ಅದರ ಮೇಲೆ ಕುತ್ಕೊಂಡು ಹೋಗುದಾ? ಹಾ, ಅದರ ಮೇಲಲ್ಲ, ಅದರ ಒಳಗಡೆ ಕೂತ್ಕೊಂಡು ಹೋಗುದು. ಅದರ ಒಳಗೆ ಕುತ್ಕೊಳ್ಬೇಕು? ಅದು ಇಷ್ಟಲ್ಲಿರುದು, ಅದರೊಳಗೆ ಕುತ್ಕೊಳ್ಳೋದು ಇಷ್ಟು ದೊಡ್ಡ ಜೀವ. ನೀನು ವಿಮಾನ ಕೂಡ ನೋಡ್ಲಿಲ್ಲ. ನೀನು ಇಲ್ಲಿ ಆಕಾಶದಲ್ಲಿ ವಿಮಾನ ಉಂಟು, ಅದು ಇಷ್ಟಕ್ಕೆ ಉಂಟು. ಅದರಲ್ಲಿ ಇಷ್ಟು ಬಡಾಯಿ ಬಿಡ್ಬೇಡಿ ಆಯ್ತಾ? ನೀವು ಎಲ್ಲಿ ಊರಲ್ಲಿ ನೀವು ಇಲ್ಲಿಯವರೇನಾ? ನಾನು ಈ ಮನೆ ಯಜಮಾನ. ನಾನೀಗ ದುಬೈಯಿಂದ ಬಂದದ್ದು ಫ್ಲೈಟ್ ಅಲ್ಲಿ ಈ ಮನೆಗೆ. ಹೌದಾ? ಹಾ, ಹೌದು. ನಿಮಗೆ ಅಲ್ಲಿ ಎಂತ ಕೆಲಸ? ಅಲ್ಲಿ ನಾನು RK ಮಾಲಲ್ಲಿ ಮ್ಯಾನೇಜರು. ಕೇಳಿದ್ಯಾ ನೀನು? ಎಂತ ಮಾಲ್? RK ಮಾಲ್. ದಬೈಯಲ್ಲಿ RK ಮಾಲ್ ನಲ್ಲಿ? ಹೌದು, ದುಬೈಯಲ್ಲಿ RK ಮಾಲ್ ಉಂಟು. ಅಲ್ಲ, ದುಬೈ ಅಂತ? ದುಬೈ. ದುಬೈಯಲ್ಲಿ RK ಮಾಲ್ ನಲ್ಲಿ ಮ್ಯಾನೇಜರ್. ನನಗೆ ಅಲ್ಲಿ ಇಲ್ಲಿ ಹಿಡಿಲಿಕ್ಕೆ ಕೆಲಸ ಸಿಗ್ಬೋದಾ? ಅಲ್ಲಿ ಇಲಿ ಹಿಡಿಲಿಕ್ಕೆ ಅಲ್ಲಿ ಇಲಿ ಅಂತ ಇಲ್ಲ ಮಾರಾಯ. ಅಲ್ಲಿ ಹೆಗ್ಗಣ ಇರ್ಬೋದಾ? ಎಂತ ಇಲ್ಲ, ಅಲ್ಲಿ ಎಲ್ಲ ತುಂಬಾ ಕ್ಲೀನು. ಹಾವು ಇರ್ಬೋದಾ? ಅಲ್ಲಿ ಎಂತ ಇಲ್ಲ, ಅಂತ ಕೆಲಸನೇ ಇಲ್ಲ. ನೀನು ಎಷ್ಟು ಓದಿದ್ಯಾ ನೀನು? ಅಲ್ಲಿ ಕೆಲಸಕ್ಕೆ ಅಂತ ನೀನು ಎಷ್ಟು ಓದಿದ್ಯಾ? ಓದುದಾ? ಶಾಲೆಗೆ ಹೋಗಿದ್ಯಾ? ಶಾಲೆಯ? ನಾನು ಓದಲಿಲ್ಲ. ನಾನು ಓದಿದವನಲ್ಲ. ನಾನು ಶಾಲೆಗೆ ನನ್ನನ್ನು ಶಾಲೆಗೆ ಬಿಡ್ಲಿಲ್ಲ. ನನ್ನನ್ನು
ಛೆ, ಪಾಪ ಕೇಳಬಾರ್ದಿತ್ತು ಅನ್ಸುತ್ತೆ, ಬೇಜಾರಾಯ್ತು ಅನ್ಸುತ್ತೆ, ಕೇಳಬಾರ್ದಿತ್ತು ಅನ್ಸುತ್ತೆ. ತೊಂದರೆ ಇಲ್ಲ ಮಾರಾಯ, ಅವರವರ ವೃತ್ತಿ ಅವರವರಿಗೆ ದೊಡ್ಡದು. ಮೇಲೆ ಕೆಳಗೆ ಅಂತ ಅದು ಮೇಲೆ ಏನಾದ್ರೂ ಕೆಲಸ ಸಿಗ್ತದೆ, ಅದು ಬಿಡು. ನೀನು ಅಳಬೇಡ. ನೀನು ಇಲ್ಲಿ ಎಂತ ಮಾಡ್ಲಿಕ್ಕೆ ಬಂದದ್ದು ಅದು ಹೇಳು ನನಗೆ. ಈಗ ನನ್ನ ಮನೇಲಿ ನೀನು ಎಂತ ಮಾಡ್ತಾ ಇದ್ದೀಯಾ? ಇದು ನಿಮಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಇದು ಇಲ್ಲಿ ಈ ಊರಿನಲ್ಲಿ ಮಕ್ಕಳಿಲ್ಲದಿದ್ರೆ ಇಲ್ಲಿ ಸಾಕ್ಬೇಕಂತೆ, ಆಗ ಮಕ್ಕಳಾಗ್ತಂತೆ. ಇದೆಂತದ್ದು ವಸ್ತು ಇದು? ಮಕ್ಕಳು ಇಲ್ಲಿದ್ರೆ ಎಲಿ ಸಾಕ್ತಾರೆ. ಅದು 10 ಇಲಿ ಇದ್ರೆ ಒಂದು ಮಗು ಆಗ್ತದಂತೆ ಇಲಿಗಳದ್ದು. ಇದು ಒಳ್ಳೆ ಐಡಿಯಾ ಅಲ್ಲ. ನನಗೆ ಮದುವೆ ಆಗಿ 10 ವರ್ಷ ಆಯ್ತು, ಇದುವರೆಗೆ ಮಕ್ಕಳಾಗ್ಲಿಲ್ಲ. ನಿಮಗೆ ಮಕ್ಕಳಾಗ್ಲಿಲ್ಲಲ್ಲ? ಇಲ್ಲ. ಇದರಲ್ಲಿ 100 ಇಲಿ ಉಂಟು, 10 ಮಕ್ಕಳಾಗ್ತದೆ. 100 ಇಲಿ ಆದ್ರೆ 10 ಮಕ್ಕಳಾಗ್ತವೆ. ಇಲಿಗಳ ಮಕ್ಕಳಾಗ್ತದೆ. ನೀನ್ ಸುಳ್ಳು ಹೇಳುದಲ್ಲ. ಬೇರೆ ಯಾರು ನಾನು ಇದುವರೆಗೆ ಹೇಳುದು ಕೇಳಲೇ ಇಲ್ಲ. ನೋಡಿ, ನೀವು 3 ವರ್ಷ ಇಲ್ಲಿ ಇರ್ಲಿಲ್ಲಲ್ಲ? ಹೌದು. ನೀವು ನೋಡಿ ಅವರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರಲ್ಲ, ಅವರ ಮನೆಯಲ್ಲೆಲ್ಲ ಇಲಿ ಸಾಕ್ತಾರ? ಇಲ್ಲಿ ಸಾಕಿ ಮಕ್ಕಳ ನಾನೇ ಕೊಟ್ಟು ನೋಡು, ಒಂದು ಟ್ರೈ ಮಾಡಿ ಎಷ್ಟು ಮಕ್ಕಳನ್ನ ಮಾಡುದು. ಆ ಮನೆಯಲ್ಲಿ ವೆಂಕಟಣ್ಣ ಇದ್ದಾರಲ್ಲ, ಹೌದು. ಅವರಿಗೆ ಮಕ್ಕಳು ತುಂಬಾ ಆಗ್ತಾರೆ. ಈಗ 2 ಆಗಿದೆ ತುಂಬಾ. ಹೌದು. ನೀನು ಮಾಡ್ತಿದ್ರೆ ಒಂದು ಇಲಿಗೆ ಎಷ್ಟು ಕೊಡ್ಬೇಕು ಅದು ಹೇಳು. ನೀವು ಇದನ್ನು ಸಾಕಿ 100 ಇಲಿ ಇದ್ರೆ 10 ಮಕ್ಕಳಾಗ್ತದೆ. ಒಂದು ಇಲಿಗೆ 10 ರೂಪಾಯಿ. ಒಂದು ಇಲಿಗೆ 100 ಇಲಿಗೆ ಎಷ್ಟಾಯ್ತು? ಒಂದು ಇಲಿಗೆ 10 ರೂಪಾಯಿ. ಆಗ ನನಗೆ ಎಂಥದ್ದು ತಪ್ಪಿದ ಅಂತ ಕಾಣ್ತದೆ ಈಗ. ಅಲ್ಲ, ಒಂದು ಇಲಿಗೆ 10 ರೂಪಾಯಿ ಆದ್ರೆ 800 ರೂಪಾಯಿ ಅಲ್ಲ? ಅಲ್ಲ, ನಾನಾಗ 700 ರೂಪಾಯಿ, 100 ರೂಪಾಯಿ ಕಡಿಮೆ ಆಯ್ತು. ಅದು 800 ರೂಪಾಯಿ ಗೊತ್ತಿಲ್ಲ, ಇಲ್ಲ. ಈಗ 100 ಇಲಿಗೆ 800 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ 800 ರೂಪಾಯಿ ಇವನಿಗೆ ಹಾಗೆ ಸರಿ ಆಗುದಿಲ್ಲ. ಸ್ವಲ್ಪ ಚರ್ಚೆ ಮಾಡಿ ನೋಡಪ್ಪ. 100 ಇಲಿಗೆ 800 ರೂಪಾಯಿ ಕೊಡುವುದಿಲ್ಲ. ನಾನೊಂದು 500 ರೂಪಾಯಿ ಕೊಡ್ತೇನೆ. ಕೊಡ್ತಿದ್ರೆ ಕೊಡು, ಇಲ್ಲದಿದ್ರೆ ಬೇಡ. ಅಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡುವ. 799 ರೂಪಾಯಿ ಮಾಡು. ಇಲ್ಲ, 500 ರೂಪಾಯಿ ಲಾಸ್ಟ್. 500 ರೂಪಾಯಿಗೆ ಕೊಡ್ತೀಯಾ? ನಾವು ತಿಕ್ಕಿಂಡತ್ತೆ ತೊರ್ಕತ್ತ. ಇದು ತೆಕ್ಕೊಳ್ಳಿ ಜೋಪಾನ. ಆಯ್ತು. ಅವರಿಗೆ ಗೋಧಿ ಕೊಡಿ ಆಯ್ತು, ಅಕ್ಕಿ ಕೊಡ್ಬೇಡಿ. ಅದು ರೇಷನ್ ಗೋಧಿ ಆಗ್ಬೇಕು. ನೋಡಿ, 500 ರೂಪಾಯಿ ಉಂಟ ಅಂತ ನೋಡ್ಕೊಳ್ಳು. ನೋಡು. ಆಯ್ತು. ಹೌದು. ಇನ್ನು ನನಗೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ, ಇನ್ನು ಇಲಿಬೇಕು ಅಂತ ಹೇಳಿದ್ರೆ ನಿನ್ನನ್ನು ಎಲ್ಲಿ ಸಿಗುದು? ನೀವು ನನ್ನನ್ನು ಕರಿ, ನಾನು ಇಲ್ಲಿ ಸುತ್ತಾಡ್ತಾ ಇದ್ದೇನೆ. ಎಂತ ಕರಿಬೇಕು? ಏನು ಅಂತ ಕರಿಬೇಕು? ಜನ್ನನ್ನ ಅಂತ ಕರೀರಿ. ಜನ್ನನ್ನ ಅಂತ ಕರೆದ್ರೆ ಇಲ್ಲಿ ತಗೊಂಡು ಬರ್ತೀಯಾ? ಎಷ್ಟು ಬೇಕಾದ್ರೆ ತಂದು. ಆಯ್ತು. ಬೇಕಿದ್ರೆ ಕರೀತೇನೆ. ಆಯ್ತಾ? ಗೌರಿ ಸಮಾಧಾನ. ಆಗ್ಲೇ ಬಂದಿದ್ದೇನೆ. ಮಧ್ಯಾಹ್ನ ಬರ್ತೀರಾ ಅನ್ಕೊಂಡಿದ್ದು, ಸಣ್ಣ ಆಗ್ಬಿಟ್ಟಿದ್ದೀರಾ. ಎಷ್ಟು ಅಡಿಗೆ ಇಲ್ಲ ಅಲ್ಲ ರುಚಿ, ಅದಕ್ಕೋಸ್ಕರ ಬನ್ನಿ. ಆಯಾಸ ಆಗಿರ್ಬೋದು. ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ನೋಡಿ. ಏನ್ ತಂದಿದ್ದೀರಾ? ನೋಡು, ಸೂಟ್ ಕೇಸಲ್ಲಿ ಏನೆಲ್ಲ ತಂದಿದ್ದೇನೆ ನೋಡು. ಒಳಗಡೆ ಹೋಗ್ಬಿಟ್ಟು. ಆಯ್ತು. ತುಂಬಾ ಸುಸ್ತಾಗಿದೆ. ಈ ಚೀಲ ಏನಿದು? ಇದೇನಿದು? ಇದು ತಂದಿರೋದ ಅಲ್ಲಿಂದ? ಇದು ಅಲ್ಲಿಂದ ತಂದಿರೋದೆಲ್ಲ ಗೌರಿ. ನೋಡು, ನಿನಗೊಂದು ಸರ್ಪ್ರೈಸ್ ಮಾಡೋಣ ಅಂತೇಳಿ ನಾನು ಹೇಳಿಲ್ಲ. ನೋಡು, ನಾನು ಬರುವಾಗ ಅಲ್ಲಿ ಒಬ್ಬ ಇಲಿ ಮಾರುವ ನನಗೆ ಸಿಕ್ಕಿದ. ಅವನೇನು ಹೇಳ್ದ ಗೊತ್ತಾ? ಮನೆಯಲ್ಲಿ ಇಲಿ ಸಾಕಿದ್ರೆ ಮಕ್ಕಳಾಗ್ತಾರಂತೆ. 100 ಇಲಿ ಇದೆ ಅಂತ. ಅದರಲ್ಲಿ 100 ಇಲಿ ನಮಗೆ ಸಾಕಿದ್ರೆ 10 ಮಕ್ಕಳಾಗ್ತಾರಂತೆ. ಅದಕ್ಕೆ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ಇಲಿಯನ್ನು ಖರೀದಿಸಿ ತಂದಿದ್ದೆ. ಎಷ್ಟು ಕೊಟ್ರಿ? ನಾನು ಅವನಿಗೆ ಲೆಕ್ಕ ಗೊತ್ತಿಲ್ಲ. ನಾನು ಅವನು 1000 ರೂಪಾಯಿ ಅಂತ ಹೇಳಿದೆ. ನಾನು 500 ರೂಪಾಯಿ ಅಂತ ಹೇಳಿ ಅವನಿಗೆ. ಇದೆಲ್ಲ ನಮ್ಮನೆ ಇಲಿನೇ. ಅವನು ಇಲ್ಲಿಂದ ತಗೊಂಡು ನನ್ನ ಹತ್ರ ಎಷ್ಟು? 850 ರೂಪಾಯಿ. 850 ರೂಪಾಯಿ. ನೀನು ಇದು ನಮ್ಮನೆದೇ ಇಲಿ. ನಮ್ಮನೆ ಇಲಿನ? ಹೌದು. ನಿಮ್ಗೆ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕು. ಹೌದು. ಮಾಡ್ಕೋತೀರಾ? ಅದಕ್ಕೋಸ್ಕರ ಅವ್ನು ಕರೆದು ಇಲಿ ಎಲ್ಲ ಇಲ್ಲಿಂದ ತೆಗ್ಸಿ ಅವನಿಗೆ ತಾನೇ ತಗೊಂಡೋಗಿರೋದು. ಇದು ನಮ್ಮನೆದೇ ಇಲಿ. ನನ್ನಿಂದ 850 ರೂಪಾಯಿ ಕಿತ್ಕೊಂಡಿದ್ದಾನೆ. ಹೆಂಗಾರಿ ಮಾಡಿ ಅವ್ನು ಹುಡ್ಕೊಂಡು ಅವನ ಹತ್ರ ದುಡ್ಡು ತಗೊಂಡು ಬರ್ಬೇಕು. ಅಯ್ಯಪ್ಪ, ಇವನ್ ಎಲ್ಲಿ ನೋಡು ಕಾಣಿಸ್ತಾ ಇದೆ. ನೋಡು ಇಲ್ಲೇ ಇದೆ ನೋಡು.